5ನೇ ತರಗತಿಯ ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಎ 1ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷು, ಗಣಿತ, ಪರಿಸರ ಅಧ್ಯಯನ ಅಂದರೆ ದ್ವಿಭಾಷೆಯಲ್ಲಿ ಬೈಲಿಂಗಲ್ನಲ್ಲೂ ಕೂಡ ಈ ಪೇಪರನ್ನು ತೆಗೆದಿರುವಂಥದ್ದು. ಇದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಎರಡೂ ಆಗುವಂಥದ್ದು. ಇಲ್ಲಿ ನಾವು ನೋಡ್ತಿದ್ದನ್ನೆಲ್ಲನೂ ಕೂಡ ನೋಡ್ತೀವಿ. 5ನೇ ತರಗತಿ ವಿಷಯ ಕನ್ನಡ, ಅಂಕಗಳು 15. ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತಕ್ಕಂಥದ್ದು. ಒಟ್ಟಿಗೆ ಬಾಳುವ ಆನಂದ, ಈ ಪಾಠದ ಮುಖ್ಯ ಆಶಯ ಯಾವುದು ಅಂತಂದರೆ ಒಗ್ಗಟ್ಟು ಆಗಿರುವಂಥದ್ದು. ನದಿಯ ಅಳಲು ಪಾಠದ ಮುಖ್ಯವಾಗಿ ಯಾರ ಅಳಲನ್ನು ವ್ಯಕ್ತಪಡಿಸಲಾಗಿದೆ? ನದಿಯ ಅಳಲನ್ನು ವ್ಯಕ್ತಪಡಿಸಲಾಗಿದೆ. ಪ್ರಾಮಾಣಿಕತೆ ಪೂರಕ ಪಾಠವು ಯಾವ ಮೌಲ್ಯವನ್ನು ಮುಖ್ಯವಾಗಿ ತಿಳಿಸುತ್ತದೆ? ಪ್ರಾಮಾಣಿಕತೆಯನ್ನು ತಿಳಿಸುವಂಥದ್ದು. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಟ್ಟಿಗೆ ಪದವನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತೇಳಿ. ನೀವು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಇದು ಮಾದರಿಯಾಗಿರುವಂಥದ್ದು. ನಾವೆಲ್ಲರೂ ಒಟ್ಟಾಗಿ ಸೇರಿ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿದೆವು. ನದಿ ಪದವನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ನಮ್ಮ ಊರು ನದಿಯ ದಡದ ಮೇಲಿದೆ ಅಂತ ಬರೆಯುವಂಥದ್ದು. ಪ್ರಾಮಾಣಿಕತೆ ಪದವನ್ನು ಒಂದು ಸ್ವಂತ ವಾಕ್ಯದಲ್ಲಿ, ಒಂದು ಅರ್ಥವನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ನಮ್ಮ ಅಜ್ಜಿ ಪ್ರಾಮಾಣಿಕತೆಯ ಕಥೆಯನ್ನು ಹೇಳುತ್ತಿದ್ದರು. ಪ್ರಾಮಾಣಿಕತೆ ಪದದ ಅರ್ಥವನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು. ಪ್ರಾಮಾಣಿಕತೆ ಅಂದರೆ ನ್ಯಾಯ ನಿಷ್ಠೆಯಿಂದ ನಡೆದುಕೊಳ್ಳುವಂಥದ್ದನ್ನು ನಾವು ಪ್ರಾಮಾಣಿಕತೆ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಟ್ಟಿಗೆ ಬಾಳುವ ಆನಂದ ಪಾಠದಿಂದ ನೀವು ತಿಳಿದ ಒಂದು ಸಂದೇಶವನ್ನು ಬರೆಯಿರಿ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನದಿಯ ಅಳಲು ಪಾಠದ ಮುಖ್ಯ ಆಶಯ ಏನು ಅಂತಂದರೆ, ನಾವು ಇಂದು ನೀರಿನ ಮೂಲಗಳಾದ ಕೆರೆ, ಬಾವಿ, ನದಿಗಳನ್ನು ಶುದ್ಧಗೊಳಿಸುವುದು ಅತ್ಯಂತ ಅಗತ್ಯವಾಗಿರುವಂಥದ್ದು. ಹಾಗಾಗಿ ನಾವು ಮುಖ್ಯ ಆಶಯ ನೀರಿನ ಮೂಲಗಳನ್ನು ಶುದ್ಧತೆಯಿಂದ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು. ಗಿಡಮರ ಪಾಠದಲ್ಲಿ ಗಿಡಮರಗಳನ್ನು ಕುರಿತು ತಿಳಿಯುವ ಒಂದು ಅಂಶವನ್ನು ಬರೆಯಿರಿ ಅಂತ ಕೇಳಿದರೆ, ಗಿಡ ಮರಗಳಂತೆ ಮನುಷ್ಯರಾದ ನಾವು ಕೂಡ ಸಹಕಾರಿಯಾಗಿ ಬದುಕಬೇಕು ಎಂಬ ಅಂಶವನ್ನು ನಾವು ತಿಳಿಯಬೇಕಾಗಿರುವಂಥದ್ದು. 2-3 ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ಗಿಡಮರ ಪಾಠದ ಆಶಯದ 2 ವಾಕ್ಯದಲ್ಲಿ ಬರೆಯಿರಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಪ್ರಕೃತಿಯಲ್ಲಿ ಹಲವು ಬಣ್ಣ, ಆಕಾರ, ಹಲವು ಸ್ವರೂಪದ ಗಿಡ ಮರಗಳಿರ್ತವೆ. ಮನುಷ್ಯನು ಪ್ರಕೃತಿಯ ಒಂದು ಭಾಗ. ಹಾಗೆಯೇ ಮನುಷ್ಯನೂ ಕೂಡ ಯಾವುದೇ ಭೇದ ಭಾವವಿಲ್ಲದೆ ಸಹಕಾರ ಮನೋಭಾವದಿಂದ ಗಿಡ ಮರಗಳಂತೆ ಇರಬೇಕು ಅನ್ನೋದು ಇದರ ಪ್ರಮುಖ ಆಶಯ ಆಗಿರುವಂಥದ್ದು. ಪ್ರಾಮಾಣಿಕತೆ ಪಾಠದಿಂದ 2 ಮೌಲ್ಯಗಳನ್ನು ಯಾವ್ಯಾವು ಅಂದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನು ಹೇಳಬೇಕು. ಆಸೆ ಅಥವಾ ಆಮಿಷಗಳಿಗೆ ಒಳಗಾಗದೆ ನಮ್ಮ ಕೆಲಸವನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು. ಒಗ್ಗಟ್ಟಿನಿಂದ ಬಾಳುವುದು ಏಕೆ ಮುಖ್ಯ? 2 ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ, ಒಗ್ಗಟ್ಟಿನಿಂದ ಬಾಳುವುದರಿಂದ ಯಾವುದೇ ಕಠಿಣವಾದ ಕೆಲಸಗಳನ್ನು ಅಥವಾ ಸವಾಲುಗಳನ್ನು ನಾವೇನು ಮಾಡ್ಬೋದು? ಸುಲಭವಾಗಿ ಎದುರಿಸ್ಬೋದು. ಸಮಾಜದಲ್ಲಿ ಪರಸ್ಪರ ಪ್ರೀತಿ, ಶಾಂತಿ ಮತ್ತು ಸುರಕ್ಷತೆಯ ಭಾವನೆಯನ್ನು ನಾವು ಕಾಪಾಡ್ಬೋದು. ನೆಕ್ಸ್ಟು ಈ PDF ಲಿಂಕ್ ಬೇಕಪ್ಪ ಅಂತಂದರೆ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಹೋಗಿಬಿಟ್ಟು ನೀವು PDF ಲಿಂಕ್ ಅಂತ ಇರ್ತೈತೆ, ಅಲ್ಲಿ ಕೆಳಗಡೆ ನೀವು ಟಚ್ ಮಾಡಿದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಇಂಗ್ಲೀಷು, ಇದರ ಆನ್ಸರ್ಸನ್ನು ನೀವು ನೋಡ್ಬೋದು. ಇವೆಲ್ಲವೂ ಕೂಡ ಆನ್ಸರ್ಸನ್ನು ನಾನು ಟಿಕ್ ಮಾಡ್ತಿರುವಂಥದ್ದು. ಇವು ಡ್ಯಾಶಿಶು 3 ಮಾರ್ಕ್ಸಿಗೆ. ನೆಕ್ಸ್ಟ್ ಇವು 3 ಮಾರ್ಕ್ಸಿಗೆ ಆನ್ಸರ್ಸು. ನೆಕ್ಸ್ಟು 1 ಸೆಂಟೆನ್ಸಲ್ಲಿರುವಂತಹ ಆನ್ಸರ್ಸ್ಗಳು. ನೀವು ಕಾಣಲಿಲ್ಲ ಅಂದರೆ ಮೊಬೈಲನ್ನು ಝೂಮ್ ಮಾಡಿದರೆ ನಿಮಗಿವು ಕಾಣ್ತವೆ. ಝೂಮ್ ಮಾಡಿ ನೀವೇನು ಮಾಡ್ಬೋದು? ಆನ್ಸರ್ಸನ್ನು ಓದ್ಕೋಬೋದು. ನೆಕ್ಸ್ಟ್ ಬಂದರೆ ಪರಿಸರ ಅಧ್ಯಯನ. ಇಲ್ಲಿ ಹಸಿರು ಸಸ್ಯಗಳು ಆಹಾರ ತಯಾರಿಸುವಂಥ ಪ್ರಕ್ರಿಯೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಜೀವಿಗಳ ಲಕ್ಷಣ ಯಾವುದು ಅಂದರೆ ಬೆಳವಣಿಗೆ ಇರುವಂಥದ್ದು. ಸಜೀವಿಗಳ ಲಕ್ಷಣ ಬೆಳವಣಿಗೆ ಇರುವಂಥದ್ದು. ತಂದೆ ತಾಯಿ ಮಕ್ಕಳ ಸಣ್ಣ ಕುಟುಂಬದ ಘಟಕವಾಗಿರುವಂಥ ಕುಟುಂಬ ಸಣ್ಣ ಕುಟುಂಬ.
ಆಟಗಳು ಏನನ್ನು ಬೆಳೆಸ್ತವೆ ಅಂದರೆ ಸಹಕಾರ ಮನೋಭಾವನೆಯನ್ನು ಬೆಳೆಸುವಂಥದ್ದು. ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ. ಎಲ್ಲ ಜೀವಿಗಳ ಮೂಲ ಘಟಕ ಜೀವಕೋಶ. ಕುಟುಂಬ ಸಂಬಂಧವನ್ನು ತೋರಿಸುವಂಥ ಚಿತ್ರ ವಂಶವೃಕ್ಷ. ಬಚೇಂದ್ರಿ ಪಾಲ್ ಏರಿದ ಪರ್ವತ ಮೌಂಟ್ ಎವರೆಸ್ಟು. ಸರಿ ಅಥವಾ ತಪ್ಪನ್ನು ಗುರುತಿಸಿ ಅಂತೇಳಿ. ನಿರ್ಜೀವ ವಸ್ತುಗಳು ಬೆಳೆಯುತ್ತವೆ, ಸಂತಾನೋತ್ಪತ್ತಿ ಮಾಡ್ತವೆ ಅಂತಕ್ಕಂಥ ತಪ್ಪು ಅಂತ ಬರೀಬೇಕು ನೀವು. ತಪ್ಪು ಅಂತ ಬರೀಬೇಕು. ಕುಟುಂಬ ಜೀವನದಲ್ಲಿ ಸಹಕಾರ ಮತ್ತು ಗೌರವ ಮುಖ್ಯ. ಹೌದು, ಸರಿ ಇದು ಅಷ್ಟೇ. ನೆಕ್ಸ್ಟು ಆಟಗಳು ಜನರ ನಡುವೆ ಸ್ನೇಹವನ್ನು ಬೆಳೆಸಲು ಸಹಾಯವನ್ನು ಮಾಡುತ್ತವೆ. ಸರಿ ಅಂತಕ್ಕಂಥದ್ದು. ನೆಕ್ಸ್ಟು ಸಜೀವ ಮತ್ತು ನಿರ್ಜೀವ ವಸ್ತುಗಳ ನಡುವೆ ಇರುವಂಥ ಯಾವುದಾದ್ರೂ ಎರಡು ವ್ಯತ್ಯಾಸ ಅಂತ ಕೇಳಿದರೆ ನಿಮ್ಮ ಪಾಠದಲ್ಲೇ ಇರ್ತವೆ, ಅವು ನೀವು ನೋಡಿ ಬರಿಬೋದು. ಸಜೀವಿ ವಸ್ತುಗಳಿಗೆ ಮತ್ತು ನಿರ್ಜೀವ ವಸ್ತುಗಳಿಗೆ ಇರುವಂತಹ ವ್ಯತ್ಯಾಸಗಳನ್ನು ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟು ಕುಟುಂಬ ಜೀವನದಿಂದ ಮಕ್ಕಳು ಕಲಿಯುವಂಥ ಯಾವುದಾದ್ರು ಎರಡು ಮೌಲ್ಯಗಳು ಅಂತ ಹೇಳಿದರೆ ಅವೇ ಸಹಕಾರ ಮನೋಭಾವನೆ, ಹಂಚಿಕೊಳ್ಳುವಿಕೆ, ಹಿರಿಯರಿಗೆ ಗೌರವವನ್ನು ಸೂಚಿಸುವಂಥದ್ದು. ಇವೆಲ್ಲವೂ ಕೂಡ ಆನ್ಸರ್ಸ್ ಆಗುವಂಥದ್ದು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆಟಗಳು ಜನರ ನಡುವೆ ಏನನ್ನು ಬೆಳೆಸುತ್ತವೆ ಅಂತಂದರೆ ಅದೇ ಆಟಗಳು ಜನರ ನಡುವೆ ಏನು ಮಾಡ್ತವೆ, ಸ್ನೇಹ ಥರದ ಮನೋಭಾವನೆ ಮತ್ತು ಸಾಮರಸ್ಯವನ್ನು ಏನು ಮಾಡ್ತವೆ, ಅವು ಬೆಳೆಸ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಗಣಿತ. ಆನ್ಸರ್ಸು ಇದಕ್ಕೂ ಸೇಮ್ ಇಲ್ಲಿಗೆ ಇದನ್ನೇ ಬರೆಯುವಂಥದ್ದು. ಇದಕ್ಕೆ ಆನ್ಸರ್ಸು 6ನೇ 3. ಇದಕ್ಕೆ ಆನ್ಸರ್ಸು ಸ್ಟ್ರೈಟ್ ಅಂತ ಬರೆಯುವಂಥದ್ದು. ಸರಳ ಅಂತ, ರೈಟ್ ಲಂಬ. ನೆಕ್ಸ್ಟ್ ಇದಕ್ಕೆ ಆನ್ಸರ್ಸು ಇದಕ್ಕೂ ಸೇಮ್ ಆನ್ಸರ್ಸ್ ಅಷ್ಟೇ, ಅದೇ ಅಂದರೆ ದ್ವಿಭಾಷೆಯಲ್ಲಿರುವಂಥದ್ದು ಇದು. ಚಿಹ್ನೆಗಳನ್ನು ಬಳಸಬೇಕು, ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತಕ್ಕಂಥದ್ದನ್ನು ಬಳಸುವಂಥದ್ದು. ನೆಕ್ಸ್ಟ್ ಇದು ಗುಣಾಕಾರ ಲೆಕ್ಕವನ್ನು ಮಾಡುವಂಥದ್ದು. ನೀವು ಯಾವುದಾದ್ರು ಒಂದರಲ್ಲಿ ಮಾಡಿದ್ರೆ ಸಾಕು. ಕನ್ನಡ ಅಥವಾ ಇಂಗ್ಲೀಷ್ ಎರಡು ಭಾಷೆಯಲ್ಲಿದೆ, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಭಾಷೆಯಲ್ಲಿ ನೀವು ಉತ್ತರವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಆದಷ್ಟು 90% ಇಂಗ್ಲೀಷಲ್ಲೇ ಕೊಡೋಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ನೆಕ್ಸ್ಟು ಇದಕ್ಕೆ ಆನ್ಸರ್ಸು ಯಾವುದು ದೊಡ್ಡದು, 8ನೇ 5, 3ನೇ 6ರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರೆ ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ದೊಡ್ಡದೋ ಯಾವುದಾಗುತ್ತೆ ಅಂತ. 8ನೇ 5 ದೊಡ್ಡದಾಗುವಂಥದ್ದು. ಇಷ್ಟು 5ನೇ ತರಗತಿಯ ಮೊದಲನೇ ರೂಪಾಂತರ ಪರೀಕ್ಷೆ. ಈ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂತಂದರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತವೆ PDF ಡೌನ್ಲೋಡ್ ಅಂತ. ಅಲ್ಲಿ ಆ ಲಿಂಕನ್ನು ಟಚ್ ಮಾಡುವ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.